ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ 9ನೇ ತರಗತಿಯ ಬೀಜಗಣಿತದ ಬಹುಪದೋಕ್ತಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಬಹುಪದೋಕ್ತಿ ಅಂದ್ರೆ ಏನು, ಬಹುಪದೋಕ್ತಿಗೆ ಬರುವಂತಹ ಚರಾಕ್ಷರ ಅಂದ್ರೇನು, ಸ್ಥಿರಾಕ್ಷರ ಅಂದ್ರೇನು, ಮತ್ತೆ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತಾಂಕವನ್ನೇ ಆ ರೀತಿ ಕಂಡಿದ್ದು. ಮಹತ್ತಮ ಘಾತಾಂಕ ಅಂತ ಹೇಳಿದ್ರೆ ಡಿಗ್ರಿ. ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಘಾತಾಂಕ ಹೈಯೆಸ್ಟ್ ಎಷ್ಟಿರುತ್ತೋ ಅದನ್ನ ಆ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಹೇಳ್ತಾರೆ, ಅಥವಾ ಡಿಗ್ರಿ ಅಂತ ಹೇಳ್ತಾರೆ ಅನ್ನೋದನ್ನ ಹಿಂದಿನ ತರಗತಿ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತೆ ಘನ ಬಹುಪದೋಕ್ತಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮತ್ತೆ ಒಂದು ಬಹುಪದೋಕ್ತಿ ಆಗ್ಬೇಕು ಅಂತ ಹೇಳಿದ್ರೆ ಆ ಬಹುಪದೋಕ್ತಿ ಆಗ್ಬೇಕಾದ್ರೆ ಇರುವಂತ ನಿಬಂಧನೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಂದ್ರೆ ಒಂದು ಬಹುಪದೋಕ್ತಿ ಆಗ್ಬೇಕು ಅಂತ ಹೇಳಿದ್ರೆ ಆ ಬಹುಪದೋಕ್ತಿಯ ಚರಾಕ್ಷರದ ಘಾತಾಂಕ ಏನಾಗಿರ್ಬೇಕಾಗುತ್ತೆ, ಒಂದು ಧನಸಂಖ್ಯೆ ಆಗಿರ್ಬೇಕಾಗುತ್ತೆ. ಯಾವಾಗಲೂ ಕೂಡ ಧನಸಂಖ್ಯೆ ಯಾವುದೇ ಕಾರಣಕ್ಕೂ ಕೂಡ ಅದೇ ಒಂದು ಚರಾಕ್ಷರದ ಘಾತಾಂಕ ಏನಾಗಿರ್ಬಾರ್ದು, ಋಣ ಸಂಖ್ಯೆ ಆಗಿರ್ಬಾರ್ದು. ಅದೇ ರೀತಿಯಾಗಿ ಒಂದು ಚರಾಕ್ಷರದ ಘಾತಾಂಕ ಏನಾಗಿರ್ಬಾರ್ದು, ದಶಮಾಂಶ ಗುರ್ತಲ್ಲಿರಬಾರ್ದು. ಅವಾಗ ಅದರ ಬಹುಪದೋಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಬಹುಪದೋಕ್ತಿ ಅಂತ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಚರಾಕ್ಷರದ ಘಾತಾಂಕ ಯಾವಾಗಲೂ ಕೂಡ ಏನಾಗಿರ್ಬೇಕು, ಒಂದು ವಾಸ್ತವಿಕ ಜನಸಂಖ್ಯೆ ಆಗಿರ್ಬೇಕು. ಅವಾಗ ಮಾತ್ರ ಅದು ಒಂದು ಬಹುಪದೋಕ್ತಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಮತ್ತೆ ಆ ಬಹುಪದೋಕ್ತಿಯಲ್ಲಿ ಬರುವಂತಹ ಅಭ್ಯಾಸ 4.1 ಅಭ್ಯಾಸದಲ್ಲಿ ಬರುವಂತಹ ಕೆಲವೊಂದು ಲೆಕ್ಕಗಳನ್ನ ಬಿಡಿಸಿರ್ತೀವಿ. ಇದನ್ನ ನಾವು ಅದೇ ಪಾಠದಲ್ಲಿ ಮುಂದುವರೆದಂತೆ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಯಾವ ರೀತಿ ಕಂಡುಹಿಡಿಯೋದು, ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ಉದಾಹರಣೆಗೆ ಒಂದು ಬಹುಪದೋಕ್ತಿ ಅಂತ ಹೇಳಿದ್ರೆ ಪಿ ಆಫ್ ಎಕ್ಸ್ ಇಂದ ವರ್ಕ್ ಮಾಡ್ತೀವಿ. ಪಿ ಆಫ್ ಎಕ್ಸ್ ಇಂದ, ಪಿ ಆಫ್ ವೈ ನಿಂದ, ಪಿ ಆಫ್ ಕ್ಯೂ ನಿಂದ, ಪಿ ಆಫ್ ಝೆಡ್ ಇದು ಯಾವ್ದು ವರ್ಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರ, ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರ ಎಕ್ಸ್ ಅಂತ ಇದ್ರೆ ಅದನ್ನ ಏನ್ ಮಾಡಬೇಕು, ಎಕ್ಸ್ ಇಂದ ವರ್ಕ್ ಮಾಡ್ತಾ ಹೋಗ್ತೀವಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಒಂದು ಉದಾಹರಣೆ ಇದೆ ಪುಸ್ತಕದಲ್ಲಿದೆ, 5 ಎಕ್ಸ್ ಘಾತಾಂಕ 3 ಮೈನಸ್ 2 ಎಕ್ಸ್ ಘಾತಾಂಕ 2 ಪ್ಲಸ್ 3x ಮೈನಸ್ 2. ಈ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x³ ಮೈನಸ್ 2x² ಪ್ಲಸ್ 3x ಮೈನಸ್ 2. ಇದು ಒಂದು ಬಹುಪದೋಕ್ತಿ. ಈ ಬಹುಪದೋಕ್ತಿ ಹಿಂದಿನ ತರಗತಿಯಲ್ಲಿ ಮಹತ್ತಮ ಘಾತಾಂಕವನ್ನು ಯಾವ ರೀತಿ ಕಂಡುಹಿಡಿಯೋದು, ಮಹತ್ತಮ ಘಾತಾಂಕ ಡಿಗ್ರಿ. ಹಾಗಾದ್ರೆ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟರಲ್ಲಿ 3 ಇದೆ. ಅಂದ್ರೆ ಚರಾಕ್ಷರದ ಘಾತಾಂಕ ದೊಡ್ಡ ಘಾತಾಂಕ ಯಾವ್ದಿರುತ್ತೋ ಅದನ್ನು ಮಹತ್ತಮ ಘಾತ ಅಂತ ಕರೀತಾರೆ. ಹಾಗಾದ್ರೆ ಇದೊಂದು ಘಾತಾಂಕ 3 ಇರುತ್ತೆ. ಇದು ಒಂದು ಘನ ಬಹುಪದೋಕ್ತಿ ಆಗುತ್ತೆ. ಎಂತ ಬಹುಪದೋಕ್ತಿ ಆಗುತ್ತೆ, ಘನ ಬಹುಪದೋಕ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು. ನೋಡಿ, ಈ ಒಂದು ಬಹುಪದೋಕ್ತಿಗೆ ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x³ ಮೈನಸ್ 2x² ಪ್ಲಸ್ 3x ಮೈನಸ್ 2. ಈ ಬಹುಪದೋಕ್ತಿಗೆ ಇಲ್ಲಿ ಪಿ ಆಫ್ ಎಕ್ಸ್ ನ ಅಂದ್ರೆ ಎಕ್ಸ್ ಇರೋ ಕಡೆ ಏನ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ ಎಲ್ಲ ಕಡೆಗೆ ಎಕ್ಸ್ ಒಂದೊಂದು ಹಾಕ್ತಾ ಹೋದಾಗ ಅದ್ರ ಬೆಲೆ ಏನಾಗುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಪಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ಪಿ ಆಫ್ 1 ಅಂತೇಳಿ, ಪಿ ಆಫ್ 1 ಇಸ್ ಈಕ್ವಲ್ ಟು ಎಕ್ಸ್ ಇರೋ ಕಡೆ 1 ಹಾಕ್ಬೇಕಾಗುತ್ತೆ. 5 ಇಂಟು 1³ ಮೈನಸ್ 2 ಇಂಟು 1 ಹೋಲ್ ಸ್ಕ್ವೇರ್ ಪ್ಲಸ್ 3 ಇಂಟು 1 ಮೈನಸ್ 2 ಇಸ್ ಈಕ್ವಲ್ ಟು, ಇಲ್ಲಿ 1³ ಅಂತ ಹೇಳಿದ್ರೆ 1ಅನ್ನ 3 ಸಾರಿ ಗುಣಿಸಬೇಕು ಅಂತ ಹೇಳಿ 1 ಇಂಟು 1 ಇಂಟು 1 ಒಂದನ್ನು 2 ಸಾರಿ ಗುಣಿಸಿದ್ರೆ ಕೂಡ ಎಷ್ಟು ಬರ್ತದೆ, ಒಂದೇ ಬರ್ತಾ ಆಗುತ್ತೆ. ಅದಕ್ಕೋಸ್ಕರ 1³ ಅಂದ್ರೆ 1 ಆಗುತ್ತೆ. 5 1 ಎಷ್ಟಾಗುತ್ತೆ, 5 ಆಗುತ್ತೆ. 5 ಮೈನಸ್ ಇಲ್ಲಿ 1 ಸ್ಕ್ವೇರ್ ಅಂತ ಹೇಳಿ ಒಂದೇ, ಅದು ಕೂಡ 1 2 ಸಾರಿ ಗುಣಿಸಿದ್ರೆ 1 1 ಆಗುತ್ತೆ. 2 1 2 ಪ್ಲಸ್ 3 3 ಮೈನಸ್ 2 ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ತರ್ತಾ ಇದ್ದಾಗ ಇದರಲ್ಲಿ ಧನ ಸಂಖ್ಯೆ ಬೇರೆ ಕೊಡ್ಬೇಕು ಮತ್ತೆ ಋಣ ಸಂಖ್ಯೆ ಬೇರೆ ಕೊಡ್ಬೇಕಾಗುತ್ತೆ. ಇಲ್ಲಿ ಪ್ಲಸ್ 5 ಪ್ಲಸ್ 3 ಇದ್ರೆ ಪ್ಲಸ್ 8 ಆಗುತ್ತೆ. ನೆಕ್ಸ್ಟ್ ಮೈನಸ್ 2 ಮೈನಸ್ 2 ಇದ್ರೆ ಮೈನಸ್ 4 ಆಗುತ್ತೆ. ಈಗ ಪ್ಲಸ್ 8 ರಲ್ಲಿ ಮೈನಸ್ 4 ಕಳೆದ್ರೆ ಎಷ್ಟಾಗುತ್ತೆ, ಪ್ಲಸ್ 4 ಆಗುತ್ತೆ. ಅಂದ್ರೆ ಈ ಒಂದು ಬಹುಪದೋಕ್ತಿಗೆ ಎಕ್ಸ್ ನ ಬೆಲೆ 1 ಅನ್ನು ಕೊಟ್ಟಾಗ ಬೆಲೆ ಎಷ್ಟು ಬರ್ತಾ ಹೋಗುತ್ತೆ, ಇಲ್ಲಿ ಎಷ್ಟು ಬರ್ತಾ ಹೋಗುತ್ತೆ, 4 ಬರ್ತಾ ಹೋಗುತ್ತೆ. ಅಂದ್ರೆ
ಪಿ ಆಫ್ 1 ಅಂದ್ರೆ ಎಕ್ಸ್ ಇರೋ ಕಡೆ 1 ಕೊಡ್ತಾ ಹೋದ್ರೆ ಈ ಸಮೀಕರಣ ಬಹುಪದೋಕ್ತಿ ಬೆಲೆ ಎಷ್ಟು ಬರುತ್ತೆ 4 ಬರ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಈ ಲೆಕ್ಕಕ್ಕೆ ಅಂದ್ರೆ ಇಲ್ಲಿ ಎಕ್ಸ್ ಇಸ್ ಇಕ್ವಲ್ ಟು 1 ಆದಾಗ ಪಿ ಆಫ್ ಎಕ್ಸ್ ನ ಬೆಲೆ ಎಕ್ಸ್ ಇಸ್ ಇಕ್ವಲ್ ಟು 1 ಆದಾಗ ಪಿ ಆಫ್ ಎಕ್ಸ್ ನ ಬೆಲೆ ಎಷ್ಟಾಗುತ್ತೆ 4 ಆಗುತ್ತೆ. ಪಿ ಆಫ್ ಎಕ್ಸ್ ನ ಬೆಲೆ ಎಷ್ಟಾಗುತ್ತೆ 4 ಆಗುತ್ತೆ ಅನ್ನೋದು ನಾವು ಕಂಡುಹಿಡಿಯಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಉದಾಹರಣೆ 2ರಲ್ಲಿ ಚರಾಕ್ಷರಗಳಿಗೆ ಸೂಚಿಸಿದ ಬೆಲೆಗಳಿಗೆ ಅನುಸಾರವಾಗಿ ಕೆಳಗಿನ ಬಹುಪದೋಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಲಿದೆ. ಇಲ್ಲಿ ಕೆಲವೊಂದು ಬಹುಪದೋಕ್ತಿಗಳನ್ನ ಕೊಟ್ಟಿದ್ದಾರೆ. ಆ ಬಹುಪದೋಕ್ತಿಗಳ ಚರಾಕ್ಷರಗಳಿಗೆ ಒಂದು ನಿರ್ದಿಷ್ಟವಾದ ಬೆಲೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಅದು ನಿರ್ದಿಷ್ಟ ಬೆಲೆ ಕೊಟ್ಟಿದ್ದಾರೆ. ಆ ಬೆಲೆಯನ್ನ ಚರಾಕ್ಷರಗಳಿಗೆ ಹಾಕಿಬಿಟ್ಟು ಆ ಬಹುಪದೋಕ್ತಿ ಬರುವಂತಹ ಬೆಲೆನ ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ನೋಡಿ, ಅಲ್ಲಿ ಒಂದೇ ಲೆಕ್ಕ P of x is equal to 5x square minus 3x plus 7. x is equal to 1 ಆದಾಗ ನೋಡಿ ಇಲ್ಲಿ P of x is equal to 5x square minus 3x plus 7. x is equal to ಎಷ್ಟಾದಾಗ 1 ಆದಾಗ ಅಂದ್ರೆ x is equal to 1 ಅಂತ ಹೇಳಿದ್ರೆ P of 1 ರ ಬೆಲೆ 5 into 1 whole square minus 3 into 1 plus 7 ಎಷ್ಟು P of 1 is equal to 1 ಸ್ಕ್ವೇರ್ ಅಂದ್ರೆ 1 5 ಒಂದ್ಲೆ 5 ಆಗುತ್ತೆ ಮೈನಸ್ 3 ಒಂದ್ಲೆ 3 ಪ್ಲಸ್ 7 ಎಷ್ಟು P of 1 is equal to ಪ್ಲಸ್ 5 ಪ್ಲಸ್ 7 ಎಷ್ಟಾಗುತ್ತೆ ಪ್ಲಸ್ 12 ಆಗುತ್ತೆ. ಎಷ್ಟಾಗುತ್ತೆ ಪ್ಲಸ್ 12 ಮೈನಸ್ 3 ಎಷ್ಟು P of 1 is equal to 12 3 9 ಆಗುತ್ತೆ. ಅಂದ್ರೆ x is equal to 1 ಆದಾಗ P of x ನ ಬೆಲೆ ಎಷ್ಟಾಗುತ್ತೆ 9 ಆಗುತ್ತೆ ಅನ್ನೋದನ್ನ ಇದ್ರ ಮೂಲಕ ನಾವು ತಿಳ್ಕೊಳ್ಬಹುದು. ಇದೇ ರೀತಿಯಾಗಿ ಎರಡನೇ ಲೆಕ್ಕ Q of y is equal to ಇಲ್ಲಿ ಈ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರವಾಗಿದೆ y ಇದೆ. Q of y is equal to 3y2 minus 4y plus root 11 3y square plus 4y plus root 11 ಆದಾಗ ಇಲ್ಲಿ ಆದರೆ y is equal to 2 ಆದಾಗ ಅಂದ್ರೆ ಈ ಒಂದು ಬಹುಪದೋಕ್ತಿಯಲ್ಲಿ Q of y is equal to 3x y cube minus 4y plus root 11 ಆದ್ರೆ ಒಂದು ಬಹುಪದೋಕ್ತಿ y ನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ 2 ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅಲ್ಲಿಗೆ Q of 2 y ರೇಖೆಗೆ 2 ಹಾಕಬೇಕಾಗುತ್ತೆ. y ರೇಖೆಗೆ 2 ಹಾಕಬೇಕು. y ರೇಖೆಗೆ 2 ಹಾಕಿದ್ರೆ 3 into 2 whole cube minus 4 into 2 plus root 11 is equal to ಇಲ್ಲಿ 3 into 2 ಕ್ಯೂಬ್ ಅಂದ್ರೆ 2 ನ 3 ಸಲ ಗುಣಿಸಬೇಕು. 2 into 2 into 2 2 4 ಇಲ್ಲಿ 2 ಕ್ಯೂಬ್ ಅಂತ ಹೇಳಿದ್ರೆ 2 into 2 into 2 2 4 ಎಷ್ಟು 8 ಆಗುತ್ತೆ. ಅಲ್ಲಿಗೆ ಎಷ್ಟಾಯ್ತು 8 ಮೈನಸ್ 4 8 ಗುಣಿಸಬೇಕು ಪ್ಲಸ್ ರೂಟ್ 11 ಎಷ್ಟು ಜನ ಬಿಡಿಸಿ ಈಗ 8 24 ಮೈನಸ್ 8 ಪ್ಲಸ್ ರೂಟ್ 11 ನೆಕ್ಸ್ಟ್ ಈಗ ಪೂರ್ಣಾಂಕ ಪ್ಲಸ್ 24 ಅಲ್ಲಿ ಮೈನಸ್ 8 ಅನ್ನ ಕಳೆದ್ರೆ 16 ಆಗುತ್ತೆ. 16 ಪ್ಲಸ್ ರೂಟ್ 11 ಅಲ್ಲಿಗೆ Q of 2 ರ ಬೆಲೆ ಅಂದ್ರೆ y is equal to 2 ಆದಾಗ Q of y ನ ಬೆಲೆ ಎಷ್ಟಾಗುತ್ತೆ 16 ಪ್ಲಸ್ ರೂಟ್ 11 ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ಕೂಡ 16 ಪ್ಲಸ್ ರೂಟ್ 11 ಕೂಡ್ಲಿಕ್ಕೆ ಬರಲ್ಲ. ಯಾಕಪ್ಪ ಅಂದ್ರೆ ಇದು 16 ಎಂಬುದು ಒಂದು ಪೂರ್ಣಾಂಕ ಆಗುತ್ತೆ.
ಇಲ್ಲಿ ರೂಟ್ 11 ಎಂಬುದು ಒಂದು ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಅಂತ ಹೇಳಿದ್ರೆ ಒಂದು ಕರ್ಣೆ ಆಗುತ್ತೆ. ಕರ್ಣೆ ಮತ್ತು ಪೂರ್ಣಾಂಕ ಕೊಡ್ಲಿಕ್ಕೆ ಬರೋದಿಲ್ಲ, ಅದರಿಂದ ಕೂಡಬಾರ್ದು, ಉತ್ತರವನ್ನ ಹಾಗೆ ಇಡಬೇಕಾಗುತ್ತೆ. ಅದೇ ರೀತಿಯಾಗಿ ನೋಡಿ ಇನ್ನೊಂದು ಲೆಕ್ಕ ಇದೆ, ಮೂರನೇ ಲೆಕ್ಕ. ಪಿ ಆಫ್ ಟಿ ಇದೊಂದು ಬಹುಪದೋಕ್ತಿ. ಪಿ ಆಫ್ ಟಿ ಇಸ್ ಈಕ್ವಲ್ ಟು 4t ಘಾತಾಂಕ 4 ಪ್ಲಸ್ 5t ಘಾತಾಂಕ 2 5t ಘಾತಾಂಕ 3 ಮೈನಸ್ ಟಿ ಸ್ಕ್ವೇರ್ ಪ್ಲಸ್ ಆರ್. ಪಿ ಆಫ್ ಟಿ ಇಸ್ ಈಕ್ವಲ್ ಟು 4t ಘಾತಾಂಕ 4 ಪ್ಲಸ್ 5t ಘಾತಾಂಕ 3 ಮೈನಸ್ ಟಿ ಸ್ಕ್ವೇರ್ ಪ್ಲಸ್ 6. ಇಲ್ಲಿ ಟಿ ನ ಬೆಲೆ ಎ ಆದಾಗ ಟಿ ಚರಾಕ್ಷರ ಇಲ್ಲಿ ಎ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪೂರ್ಣಾಂಕ ಸಂಖ್ಯೆಗೆ ಬದಲಾಗಿ ಟಿ ನ ಬೆಲೆ ಒಂದು ಬೀಜ ಪದ ಕೊಟ್ಟಿದ್ದಾರೆ. ಇಲ್ಲಿ ಟಿ ಇರೋ ಕಡೆ ಏನ್ ಹಾಕ್ಬೇಕಾಗತ್ತೆ, ಎ ಅಂತ ಹಾಕ್ಬೇಕಾಗತ್ತೆ. ಅದರಿಂದ ಪಿ ಆಫ್ ಎ ಇಸ್ ಈಕ್ವಲ್ ಟು ಟಿ ಇರೋ ಕಡೆ ಎ ಹಾಕಿದೆ. ಪಿ ಆಫ್ ಎ ಇಸ್ ಈಕ್ವಲ್ ಟು 4 ಇಂಟು ಎ ಘಾತಾಂಕ 4 ಪ್ಲಸ್ 5 ಇಂಟು ಎ ಘಾತಾಂಕ 3 ಮೈನಸ್ ಎ ಘಾತಾಂಕ 2 ಪ್ಲಸ್ 6. ಇದನ್ನ ಸುಲಭ ರೂಪದಲ್ಲಿ ಬರಲ್ಲ, ಯಾಕಪ್ಪ ಅಂದ್ರೆ ಇದು ಪೂರ್ಣಾಂಕ ಒಂದು ಸಂಖ್ಯೆಯನ್ನು ಕೊಟ್ಟಿಲ್ಲ, ನಿರ್ದಿಷ್ಟವಾದ ಬೆಲೆಯನ್ನು ಕೊಟ್ಟಿದ್ರೆ ಅಲ್ಲಿ ಚರಾಕ್ಷರಗಳಿಗೆ ಆ ಬೆಲೆಯನ್ನು ಹಾಕಿಬಿಟ್ಟು ಸುಲಭ ರೂಪಕ್ಕೆ ತಂದು ಒಂದು ಉತ್ತರವನ್ನು ಕಂಡುಕೊಳ್ಬಹುದಾಗಿತ್ತು. ಇಲ್ಲಿ ಚರಾಕ್ಷರಕ್ಕೆ ಬದಲಾಗಿ ಇನ್ನೊಂದು ಚರಾಕ್ಷರ ಕೊಟ್ಟಿದ್ದಾರೆ, ಅಂದ್ರೆ ಟಿಗೆ ಬದಲಾಗಿ ಎ ಕೊಟ್ಟಿರೋದ್ರಿಂದ ಇಡೀ ಬಹುಪದೋಕ್ತಿಯಲ್ಲಿ ಟಿಗೆ ಬದಲು ಏನಾಗಬೇಕಾಗತ್ತೆ, ಇಲ್ಲಿ ಎ ಹಾಕ್ಬೇಕಾಗತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಈಗ ಹೇಳ್ತಿರೋದು ಒಂದು ಬಹುಪದೋಕ್ತಿ ಶೂನ್ಯತೆಯನ್ನ ಕಂಡು, ಅಂದ್ರೆ ಪಿ ಆಫ್ ಟಿ ಇಸ್ ಈಕ್ವಲ್ ಟು 4t ಘಾತಾಂಕ 4 ಪ್ಲಸ್ 5t ಘಾತಾಂಕ 3 ಮೈನಸ್ ಟಿ ಸ್ಕ್ವೇರ್ ಪ್ಲಸ್ 6. ಅಂದ್ರೆ ಟಿಗೆ ಯಾವ ಬೆಲೆಯನ್ನು ಕೊಟ್ಟರೆ ಈ ಸಮೀಕರಣದ ಬೆಲೆ ಅಂದ್ರೆ ಈ ಬಹುಪದೋಕ್ತಿಯ ಬೆಲೆ 0 ಬರುತ್ತೆ, ಅಂದ್ರೆ ಶೂನ್ಯತೆ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಇದನ್ನ ಕಂಡುಕೊಳ್ಬೇಕಾಗುತ್ತೆ. ಈಗ ಇನ್ನೊಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ. ಇನ್ನೊಂದು ಚಿಕ್ಕ ಉದಾಹರಣೆ ಜೊತೆಗೆ ಈ ಸಮಸ್ಯೆ ನಾವು ಶೂನ್ಯತೆ ಹೇಗೆ ಬರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂತಿದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂತಿದೆ. ನೋಡಿ, ಹಾಗಾದ್ರೆ ಇದು ಶೂನ್ಯತೆ ಕಂಡುಹಿಡಿಯಬೇಕು. ಅಂದ್ರೆ ಎಕ್ಸ್ ಗೆ ಯಾವ ಬೆಲೆ ಕೊಟ್ಟರೆ ಶೂನ್ಯತೆ ಬರುತ್ತೆ. ನಾನು ಈಗ ಏನ್ ಮಾಡ್ತೀನಿ, ಎಕ್ಸ್ ಇಸ್ ಈಕ್ವಲ್ ಟು 1 ಕೊಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ 0 ಕೊಡ್ತೀನಿ, ಆಮೇಲೆ ಇನ್ನೊಂದ್ಸರಿ ಎಕ್ಸ್ ಇಸ್ ಈಕ್ವಲ್ ಟು 1 ಕೊಡ್ತೀನಿ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಕೊಡ್ತೀನಿ. ನೋಡೋಣ ಯಾವ್ದು ಬೆಲೆ ಕೊಟ್ರೆ 0 ಬರುತ್ತೆ ನೋಡ್ತಾ ಈಗ. ನೋಡಿ, ಈಗ ಪಿ ಆಫ್ ಎಕ್ಸ್ ಇರೋ ಕಡೆ 0 ಕೊಟ್ರೆ ಅಲ್ಲಿಗೆ 0 ಮೈನಸ್ 1, ಪಿ ಆಫ್ 0 ಇಸ್ ಈಕ್ವಲ್ ಟು ಮೈನಸ್ 1 ಆಯ್ತು. ಅಂದ್ರೆ ಎಕ್ಸ್ ಬೆಲೆ 0 ಕೊಟ್ಟಾಗ ಪಿ ಆಫ್ ಎಕ್ಸ್ ನ ಬೆಲೆ ಎಷ್ಟು ಬರುತ್ತೆ, ಮೈನಸ್ 1 ಬರುತ್ತೆ. ಇದೇ ರೀತಿಯಾಗಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1, ಪಿ ಆಫ್ ಎಷ್ಟು ಕೊಡ್ತೀನಿ, 1 ಕೊಡ್ತೀನಿ. ಈಗ ಎಷ್ಟು ಕೊಡ್ತಿದ್ದೀನಿ, ಎಕ್ಸ್ ಬೆಲೆ 1 ಕೊಡ್ತಾ ಇದ್ದೀನಿ. ಪಿ ಆಫ್ 1 ಇಸ್ ಈಕ್ವಲ್ ಟು 1 ಮೈನಸ್ 1, ಇಲ್ಲಿಗೆ ಪಿ ಆಫ್ 1 ಇಸ್ ಈಕ್ವಲ್ ಟು 1 ಕಳಿಸಿದ್ರೆ 0 ಆಗುತ್ತೆ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಕೊಟ್ಟಾಗ ಪಿ ಆಫ್ ಎಕ್ಸ್ ನ ಬೆಲೆ ಎಷ್ಟು 0 ಆಯಿತು. ಇದೇ ರೀತಿಯಾಗಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1. ಈಗ ನಾನು ಬೇರೆ ಬೆಲೆ ಕೊಡ್ತಾ ಹೋಗ್ತೀನಿ. ಬೇರೆ ಬೆಲೆ ಯಾವ ತಗೊಂಡಿದ್ದೆ, ನಾನು ಮೈನಸ್ 1 ಕೊಡ್ತಾ ಹೋಗ್ತೀನಿ. ಈಗ ಪಿ ಆಫ್ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ 1 ಇಂಟು ಮೈನಸ್ 1. ಪಿ ಆಫ್ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ 1ಕ್ಕೆ ಮೈನಸ್ 1 ಸೇರಿಸಬೇಕು, ಮೈನಸ್ ಮೈನಸ್ ಕೂಡಬೇಕಾಗುತ್ತೆ. ಅದರಿಂದ ಮೈನಸ್ 1ಕ್ಕೆ ಮೈನಸ್ 1 ಸೇರಿಸಬೇಕಾಗುತ್ತೆ, ಮೈನಸ್ 2 ಆಗುತ್ತೆ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಆದಾಗ ಪಿ ಆಫ್ ಎಕ್ಸ್ ನ ಬೆಲೆ ಎಷ್ಟಾಯ್ತು, ಅಲ್ಲಿಗೆ ಮೈನಸ್ 2 ಆಯಿತು. ನೋಡಿ ವಿದ್ಯಾರ್ಥಿಗಳೇ, ಈಗ ಒಂದು 3 ಹಂತದಲ್ಲೂ ಕೂಡ ಇಲ್ಲಿ ಒಂದು ಎಕ್ಸ್ ಗೆ ಬೇರೆ ಬೇರೆ ಬೆಲೆ ಕೊಡ್ತಾ ಹೋಗಿದ್ದೀನಿ. ಅವಾಗ ಯಾವ ಬೆಲೆಯನ್ನು ಕೊಟ್ಟಾಗ ಅದು 0 ಬಂತು ಅನ್ನೋದು ನೋಡ್ಕೊಳ್ಳೋಣ. ಇಲ್ಲಿ ಎಕ್ಸ್ ಗೆ 0 ಕೊಟ್ಟಾಗ ಉತ್ತರ ಎಷ್ಟು ಬಂತು, 1 ಬಂತು, ಮೈನಸ್ 1 ಬಂತು. ಎಕ್ಸ್ ಗೆ 1 ಕೊಟ್ಟಾಗ ಉತ್ತರ ಎಷ್ಟು ಬಂತು, 0 ಬಂತು. ಎಕ್ಸ್ ಗೆ ಮೈನಸ್ 1 ಕೊಟ್ಟಾಗ ಉತ್ತರ ಎಷ್ಟು ಬಂತು, ಮೈನಸ್ 2 ಬಂತು. ಆದ್ರಿಂದ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಬೆಲೆ ಎಷ್ಟಪ್ಪ ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1. ಶೂನ್ಯತೆ ಬೆಲೆ ಎಷ್ಟು 1 ಅಂದ್ರೆ ಎಕ್ಸ್ ಗೆ ಯಾವ ಬೆಲೆ ಕೊಟ್ರೆ ಈ ಒಂದು ಬಹುಪದೋಕ್ತಿಯ ಉತ್ತರ 0 ಬರುತ್ತೆ.
ಶೂನ್ಯತೆ ಅಂದ್ರೆ 0 ಬರುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಅದರಿಂದ ಪಿ ಆಫ್ ಎಕ್ಸ್ ಪಿ ಎಕ್ಸ್ ಒಂದಿನ ಎಕ್ಸ್ಗೆ ಒಂದನ್ನ ಕೊಟ್ಟಾಗ ಪಿ ಆಫ್ ಎಕ್ಸ್ ನ ಎಷ್ಟಾಗುತ್ತೆ 0 ಆಗುತ್ತೆ. ಆದ್ರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಶೂನ್ಯತೆ ಎಷ್ಟಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು 1 ಆಗಿದೆ. ಇದು ಶೂನ್ಯತೆ, ಇದು ಶೂನ್ಯತೆ. ಯಾವಾಗ ಅಂತ ಹೇಳಿದ್ರೆ ಎಸ್ 1 ಆದಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ. ನೋಡಿ, ಶೂನ್ಯತೆ ಹೇಗೆ ಕಂಡುಹಿಡಿಯೋದು, ಶೂನ್ಯತೆ ಬೆಲೆಯನ್ನು ಹೇಗೆ ಕಂಡುಹಿಡಿಯೋದನ್ನ ನಾನು ಬೆಲೆ ಹಾಕ್ಬಿಟ್ಟು ತೋರಿಸಿದ್ದೀನಿ. ನಾವು ಬೆಲೆ ಹಾಕೋದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕ್ತಂಗೆ, ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕ್ತಂಗೆ, ಎಕ್ಸ್ ಇಸ್ ಈಕ್ವಲ್ ಟು -1 ಬೆಲೆ ಹಾಕದ ಆಗಿದೆ. ಹಾಗೆ ಯಾವ ರೀತಿಯಾಗಿ ಶೂನ್ಯತೆ ಬೆಲೆಯನ್ನು ಕಂಡುಹಿಡಿಯೋದನ್ನ ಈಗ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೇನಾಗಿದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಇದೆ. ಇದಕ್ಕೆ ಶೂನ್ಯತೆ ಕಂಡುಹಿಡಿಯಬೇಕಾಗಿದೆ. ಶೂನ್ಯತೆ ಬೆಲೆ 1 ಅಂತ ಆಲ್ರೆಡಿ ಗೊತ್ತು ನಮಗೆ. ಅದನ್ನ ನಾವು ಬೆಲೆ ಹಾಕದ ರೀತಿಯಾಗಿ ಯಾವ ರೀತಿ 1 ಅನ್ನೋದನ್ನ ಕಂಡುಹಿಡಿಯಬೇಕು ಅಂತ ಹೇಳ್ಕೊಳ್ಳೋಣ. ಇಲ್ಲಿ ಶೂನ್ಯತೆ ಅರ್ಥ ಏನು? 0 ಅಂತ ಅರ್ಥ. ಶೂನ್ಯತೆ ಅರ್ಥ 0 ಅಂತ ಅರ್ಥ. ಅಲ್ಲಿ ಏನ್ ಮಾಡ್ಬೇಕಿನ್ನ ನೀವು ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0 ಅಂತ ಮಾಡ್ಬೇಕಾಗುತ್ತೆ. ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ, ಶೂನ್ಯತೆ ಇದ್ರ ಬೆಲೆ ಶೂನ್ಯತೆಯನ್ನು ತಗೊಂಡ್ರೆ ಅವಾಗ ಏನಾಗುತ್ತೆ, ಇದ್ರ ಬೆಲೆ ಶೂನ್ಯತೆ ಆದಾಗ ಇದು ಕೂಡ ಏನಾಗುತ್ತೆ ಶೂನ್ಯತೆ ಆಗುತ್ತೆ. ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0. ನಮಗೀಗ ಎಕ್ಸ್ ಇಸ್ ಈಕ್ವಲ್ ಟು ತಗೊಂಡು -1 ಮುಂದಕ್ಕೆ ತಗೊಂಡ್ರೆ +1 ಆಗುತ್ತೆ. ಅಂದ್ರೆ ಎಕ್ಸ್ ಬೆಲೆ 1 ಕೊಟ್ರೆ ಈ ಒಂದು ಬಹುಪದೋಕ್ತಿಗೆ ಎಕ್ಸ್ ಬೆಲೆ 1 ಕೊಟ್ರೆ ಇದರ ಶೂನ್ಯತೆ ಎಷ್ಟು ಆಗುತ್ತೆ? 0 ಆಗುತ್ತೆ ಅನ್ನೋದನ್ನ ನಾವು ಈ ರೀತಿಯಾಗಿ ಒಂದು ಬಹುಪದೋಕ್ತಿಯ ಶೂನ್ಯತೆಯ ಬೆಲೆಯನ್ನ ಸುಲಭವಾಗಿ ಆ ಸಮೀಕರಣವನ್ನ 0ಗೆ ಸಮಾನ ಮಾಡಿಬಿಟ್ಟು ಕಂಡುಹಿಡಿತಾ ಹೋಗಬಹುದು. ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ನೋಡಿ, ಇಲ್ಲಿ ಎಕ್ಸ್ ಮೈನಸ್ 1 ಅನ್ನೋದು ಒಂದು ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿದ್ರೆ ಇಲ್ಲಿ ಚರಾಕ್ಷರದ ಘಾತಾಂಕ ಎಷ್ಟಿದೆ? 1 ಇದೆ. ಚರಾಕ್ಷರದ ಘಾತಾಂಕ 1 ಇರೋದ್ರಿಂದ ಇದು ರೇಖಾತ್ಮಕ ಬಹುಪದೋಕ್ತಿ ಆಗುತ್ತೆ. ಅದರಿಂದ ರೇಖಾತ್ಮಕ ಬಹುಪದೋಕ್ತಿ ಆಗಿದ್ರೆ ಅದಕ್ಕೆ ಮೂಲಗಳು ಎಷ್ಟು ಬರ್ತಾ ಆಗುತ್ತೆ ಅಂದ್ರೆ ಶೂನ್ಯತೆ ಎಷ್ಟು ಬರ್ತಾ ಆಗುತ್ತೆ? 1 ಬರ್ತಾ ಆಗುತ್ತೆ. ಶೂನ್ಯತೆ ಅಂದ್ರೆ ಮೂಲಗಳು ಎಷ್ಟು ಬರ್ತಾ ಆಗುತ್ತೆ? 1 ಬರ್ತಾ ಆಗುತ್ತೆ. ಅಕಸ್ಮಾತ್ ಇದು ಒಂದು ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಆದರೆ, ಒಂದು ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಆದರೆ ಅದಕ್ಕೆ ಶೂನ್ಯತೆಗಳು ಎಷ್ಟು ಬರುತ್ತೆ ಅನ್ನೋದನ್ನ ಈಗ ತಿಳಿಸ್ಕೊಳ್ಳೋಣ. ವರ್ಗ ಬಹುಪದೋಕ್ತಿ ಆದರೆ ಎಷ್ಟು ಶೂನ್ಯತೆ ಬರುತ್ತೆ, ಇದು ಎಷ್ಟು ಮೂಲಗಳು ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಘನ ಬಹುಪದೋಕ್ತಿ ಆದರೆ ಎಷ್ಟು ಮೂಲಗಳು ಬರುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳು, ಇನ್ನೊಂದು ಒಂದು ಉದಾಹರಣೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25. ಎಕ್ಸ್ ಸ್ಕ್ವೇರ್ ಮೈನಸ್ 25 ಇದೆ. ಇದೊಂದು ವರ್ಗ ಬಹುಪದೋಕ್ತಿ. ಹೇಗೆ ಹೇಳ್ಬೋದು ವರ್ಗ ಬಹುಪದೋಕ್ತಿ ಅಂತ ಹೇಳಿದ್ರೆ, ಚರಾಕ್ಷರದ ಘಾತಾಂಕ ಎಷ್ಟಿದೆ? 2 ಇದೆ. ಅಂದ್ರೆ ಮಹತ್ತಮ ಘಾತಾಂಕ ಎಷ್ಟಿದೆ? 2 ಇದೆ. ಮಹತ್ತಮ ಘಾತಾಂಕ 2 ಇದ್ರೆ ಅಂದ್ರೆ ಚರಾಕ್ಷರದ ಘಾತಾಂಕ 2 ಇದ್ರೆ ಅದರ ಶೂನ್ಯತೆ ಸರಿ. ಇದು ಒಂದು ಏನಾಗುತ್ತೆ ಅಂದ್ರೆ ವರ್ಗ ಬಹುಪದೋಕ್ತಿ ಆಗುತ್ತೆ. ಘಾತಾಂಕ 2 ಇದ್ರೆ ಅಂದ್ರೆ ಡಿಗ್ರಿ 2 ಇದ್ರೆ ಇದೊಂದು ವರ್ಗ ಬಹುಪದೋಕ್ತಿ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ 25. ಈಗ ನೋಡಿ, ಇದಕ್ಕೆ ಲೆಕ್ಕಕ್ಕೆ ಎಕ್ಸ್ ಗೆ ಯಾವ ಬೆಲೆ ಕೊಟ್ಟರೆ ಶೂನ್ಯತೆ ಆಗುತ್ತೆ ಅನ್ನೋದನ್ನ ಕಂಡುಹಿಡಿತಾ ಹೋಗೋಣ. ಈಗ ಹೇಗೆ ಕಂಡುಹಿಡಿಯಬೇಕು? ಇದನ್ನ ಶೂನ್ಯತೆ ಆಗಬೇಕು ಅಂತ ಹೇಳಿದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತಿಳ್ಕೊಳ್ಬೇಕಾಗುತ್ತೆ. ಶೂನ್ಯತೆ ಬೆಲೆ ಕಂಡುಹಿಡಿಯಬೇಕಾದ್ರೆ ಪಿ ಆಫ್ ಎಕ್ಸ್ ನ ಬೆಲೆ ಅಂದ್ರೆ ಶೂನ್ಯತೆ ಆಗಿರ್ಬೇಕು ಅಂತ ಅರ್ಥ. ಪಿ ಆಫ್ ಎಕ್ಸ್ ನ ಬೆಲೆ 0 ತಿಳ್ಕೊಳ್ಬೇಕಾಗುತ್ತೆ. ಇದು 0 ಆದ್ರೆ ಇದು ಕೂಡ ಏನಾಗುತ್ತೆ? 0 ಆಗುತ್ತೆ. ಈ ಬೆಲೆ ಪೂರ್ಣ 0 ಆಗುತ್ತೆ. ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 25 ಇಸ್ ಈಕ್ವಲ್ ಟು 0 ಆಯ್ತು. ನಮಗೆ ಇದ್ರಲ್ಲಿ ಯಾವ ಬೆಲೆ ಕಂಡುಹಿಡಿಯಬೇಕು? ನಾವು ಎಕ್ಸ್ ನ ಬೆಲೆ ಕಂಡುಹಿಡಿಯಬೇಕಾಗುತ್ತೆ. ಅದರಿಂದ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 25 ಮುಂದಕ್ಕೆ ತಗೊಂಡೋದ್ರೆ ಪ್ಲಸ್ 25 ಆಗುತ್ತೆ. ಎಷ್ಟಾಗುತ್ತೆ? ಪ್ಲಸ್ 25. ಈಗ ಎಕ್ಸ್ ಸ್ಕ್ವೇರ್ ವರ್ಗಮೂಲ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಅಂದ್ರೆ ರೂಟ್ 25. ರೂಟ್ 25. ಎಕ್ಸ್ ಇಸ್ ಈಕ್ವಲ್ ಟು 25 ವರ್ಗಮೂಲ ಎಷ್ಟಾಗುತ್ತೆ? ಪ್ಲಸ್ ಆರ್ ಮೈನಸ್ 5. 25 ವರ್ಗಮೂಲ ಪ್ಲಸ್ 5 ಅಥವಾ ಮೈನಸ್ 5, ಪ್ಲಸ್ 5 ಅಥವಾ ಮೈನಸ್ 5. ಆದ್ರಿಂದ ಇಲ್ಲಿ ನೋಡಿ, ಮೂಲಗಳು ಬರುತ್ತೆ, ಮೂಲಗಳು ಅಥವಾ ಶೂನ್ಯತೆಗಳು. ಶೂನ್ಯತೆಗಳು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 5, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5. ಈ ರೀತಿಯಾಗಿ ನೋಡಿ
ಎರಡು ಶೂನ್ಯತೆಗಳು ಬರ್ತಾ ಹೋಗುತ್ತೆ. ಒಂದು ವರ್ಗ ಬಹುಪದೋಕ್ತಿ ಆದ್ರೆ ಅದಕ್ಕೆ ಎರಡು ಶೂನ್ಯತೆಗಳು ಬರುತ್ತೆ, ಅಥವಾ ಅದಕ್ಕೆ ಎರಡು ಮೂಲಗಳು ಅಂತ ಕರೀತಾರೆ. ಈಗ ನೋಡಿ, ಶೂನ್ಯತೆ ಈಗ ಟೆಸ್ಟ್ ಮಾಡ್ಬೇಕು. ಈಗ ಶೂನ್ಯತೆ ಬರುತ್ತೋ ಅನ್ನೋದನ್ನ ಈ ಬೆಲೆನ ಹಾಕೋದ್ರ ಮೂಲಕ ಅದಕ್ಕೆ ನಾವು ಖಂಡಿತ ಹೋಗೋಣ. ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25 ಇದೆ. ಈಗ ಎಕ್ಸ್ ಇರೋ ಕಡೆ ಫಸ್ಟ್ ಪ್ಲಸ್ 5 ಕೊಡ್ತೀನಿ, ಎಕ್ಸ್ ಇರೋ ಕಡೆ ಪ್ಲಸ್ 5 ಕೊಡ್ತೀನಿ. ಈಗ ಶೂನ್ಯತೆ ಬರ್ಬೇಕು ನಮಗೆ ಲೆಕ್ಕದ ಪ್ರಕಾರ. ಇದಕ್ಕೆ ಶೂನ್ಯತೆಗಳು ಬಂದಾಗ ಎರಡು ಶೂನ್ಯತೆಗಳು, ಒಂದು +5 ಇನ್ನೊಂದು -5. ಈಗ ನೋಡಿ ಎಕ್ಸ್ ಗೆ +5 ಕೊಡ್ತೀನಿ, ಅಲ್ಲಿಗೆ 5 ಸ್ಕ್ವೇರ್ ಮೈನಸ್ 25 ಎಷ್ಟು? ಪಿ ಆಫ್ 5 ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಎಷ್ಟು? 25. 5 ಸ್ಕ್ವೇರ್ ಅಂದ್ರೆ 25 ಮೈನಸ್ 25. ಅಲ್ಲಿಗೆ ಪಿ ಆಫ್ 5 ಇಸ್ ಈಕ್ವಲ್ ಟು 25 22 0 ಆಗುತ್ತೆ. ಇದೇ ರೀತಿ ಈಗ ಎಕ್ಸ್ ಬೆಲೆ ಎಷ್ಟು ಕೊಡ್ತೀನಿ? ಈಗ -5 ಕೊಡ್ತಾ ಹೋಗ್ತೀನಿ. ಇದೇ ಲೆಕ್ಕಕ್ಕೆ -5 ಕೊಟ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25. ಪಿ ಆಫ್ ಎಕ್ಸ್ ಬೆಲೆ -5. ಇಲ್ಲಿ ಮೊದಲ ಹಂತದಲ್ಲಿ +5 ಕೊಟ್ಟರೆ 0 ಬಂತು, ಅದು ಶೂನ್ಯತೆ ಕರೆಕ್ಟ್ ಆಗುತ್ತೆ. ಅದೇ ರೀತಿ -5 ಕೊಟ್ಟಾಗೂ ಕೂಡ ಏನು ಬರ್ಬೇಕಾಗುತ್ತೆ? 0 ಬರ್ಬೇಕಾಗುತ್ತೆ. ಅದರಿಂದ -5 ಹೋಲ್ ಸ್ಕ್ವೇರ್ -25. -5 ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ ಅಂದ್ರೆ 2 ಸಾರಿ ಗುಣಿಸಬೇಕು. -5 ಇಂಟು -5 ಪ್ಲಸ್ 25. -5 ಇಂಟು -5 -5 ಇಂಟು -5 ಪ್ಲಸ್ ಇಂಟು ಸಾರಿ ಮೈನಸ್ ಇಂಟು ಮೈನಸ್ ಪ್ಲಸ್, ಅದೇ ಎಷ್ಟಾಗುತ್ತೆ? 25 ಆಗುತ್ತೆ. ಅದರಿಂದ -5 ಹೋಲ್ ಸ್ಕ್ವೇರ್ ಎಷ್ಟು ಹಾಕ್ಬೋದು? 25 ಮೈನಸ್ 25. 25 25 0 ಆಗುತ್ತೆ. ಅದರಿಂದ ಪಿ ಆಫ್ 5ರ ಬೆಲೆ ಪಿ ಆಫ್ -5ರ ಬೆಲೆ ಸಾಕು 0 ಆಗುತ್ತೆ. ಆದರೆ ನೋಡಿ, ಈ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25, ಈ ಬಹುಪದೋಕ್ತಿಗೆ ಶೂನ್ಯತೆಗಳು ಎಷ್ಟು ಬರುತ್ತೆ? 2 ಬರ್ತಾ ಹೋಗುತ್ತೆ. ಅಂದ್ರೆ ಇದೊಂದು ವರ್ಗ ಬಹುಪದೋಕ್ತಿ. ಎಷ್ಟು ಬರ್ತಾ ಹೋಗುತ್ತೆ? ಶೂನ್ಯತೆ +5 ಇನ್ನೊಂದು -5. ಇಲ್ಲಿ ಏನ್ ತಿಳ್ಕೊಂಡಿವಿ ಅಂತ ಹೇಳಿದ್ರೆ, ಒಂದು ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಚರಾಕ್ಷರದ ಘಾತಾಂಕ 1 ಇದ್ರೆ ಅದರ ಶೂನ್ಯತೆ ಎಷ್ಟು ಬರ್ತಾ ಹೋಗುತ್ತೆ? 1 ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ವರ್ಗ ಬಹುಪದೋಕ್ತಿ ಆದ್ರೆ ಅದರ ಶೂನ್ಯತೆಗಳು ಎಷ್ಟು ಬರ್ತಾ ಹೋಗುತ್ತೆ? 2 ಬರ್ತಾ ಹೋಗುತ್ತೆ, 1 ಮತ್ತೆ 2. ಆಯ್ತಾ? ವರ್ಗ ಬಹುಪದೋಕ್ತಿಗೆ ಶೂನ್ಯತೆಗಳು ಎಷ್ಟು ಬರ್ತಾ ಹೋಗುತ್ತೆ? 2 ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಘನ ಬಹುಪದೋಕ್ತಿ ಅಂದ್ರೆ ಅದರ ಶೂನ್ಯತೆ ಎಷ್ಟು ಬರ್ತಾ ಹೋಗುತ್ತೆ? 3 ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಅದರ ಮಹತ್ತಮ, ಒಂದು ಬಹುಪದೋಕ್ತಿ ಮಹತ್ತಮ ಘಾತಾಂಕದ ಆಧಾರದ ಮೇಲೆ ಆ ಬಹುಪದೋಕ್ತಿಗೆ ಅಂದ್ರೆ ಕೊಟ್ಟಿರುವಂತಹ ಬಹುಪದೋಕ್ತಿಗೆ ಶೂನ್ಯತೆಗಳ ಸಂಖ್ಯೆಯನ್ನು ನಾವು ಇಲ್ಲಿ ಬರಿತಾ ಹೋಗಬಹುದು. ಒಂದು ಬಹುಪದೋಕ್ತಿಗೆ ಎಲ್ಲಾ ಟೈಮಲ್ಲೂ ಕೂಡ ಶೂನ್ಯತೆ ಆಗಿರ್ಬೇಕು ಅಂತ ಅಂದ್ರೆ ಬೆಲೆಗಳು ಬೇರೆ ಬೇರೆ ಬೆಲೆ ಕೊಟ್ಟಾಗ ಒಂದು ಶೂನ್ಯತೆ ಬರ್ಬೋದು, ಶೂನ್ಯತೆ ಬರದಂಗಿರ್ಬಹುದು. ಆದ್ರೆ 0 ಕೊಟ್ಟಾಗೂ ಕೂಡ ಶೂನ್ಯತೆ ಬರಬೇಕು. ಅಂದ್ರೆ ಒಂದು ಚರಾಕ್ಷರದ ಬೆಲೆ 0 ಕೊಟ್ಟಾಗ ಇಲ್ಲೂ ಕೂಡ 0 ಆಗಿರ್ಬೇಕು ಅಂತೇನಿಲ್ಲ. 0 ಬಂದ್ರು ಬರ್ಬೋದು ಅಥವಾ ಬರ್ದನ್ನು ಕೂಡ ಇರಬಹುದು. ಇಲ್ಲಿ ಕೊಟ್ಟೆ ನೋಡಿ, ಒಂದು ಬಹುಪದೋಕ್ತಿ ಶೂನ್ಯತೆಯು 0 ಆಗಿರಲೇಬೇಕೆಂದೇನಿಲ್ಲ. ಒಂದು ಬಹುಪದ ಶೂನ್ಯತೆ 0ನೇ ಆಗಿರ್ಬೇಕು ಅಂತೇನಿಲ್ಲ. 0ಯು ಒಂದು ಬಹುಪದದ ಶೂನ್ಯತೆ ಆಗಿರಬಹುದು. ಕೆಲವೊಂದು ಟೈಮ್ ಅಲ್ಲಿ ಚರಾಕ್ಷರದ ಬೆಲೆ 0 ಕೊಟ್ಟಾಗೂ ಕೂಡ ಅದೇ ಶೂನ್ಯತೆ ಬರಬಹುದು. ಅದರಿಂದ 0ನೂ ಕೂಡ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಈಗ ನಾನು ಹೇಳಿದ್ರಿಂದ ಪ್ರತಿಯೊಂದು ರೇಖಾತ್ಮಕ ಬಹುಪದೋಕ್ತಿಯು ಕೇವಲ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತೆ. ರೇಖಾತ್ಮಕ ಬಹುಪದೋಕ್ತಿ ಒಂದು ಶೂನ್ಯತೆಯನ್ನು ಹೊಂದಿರುತ್ತೆ. ಅದೇ ರೀತಿಯಾಗಿ ಒಂದು ಬಹುಪದೋಕ್ತಿ ಒಂದಕ್ಕಿಂತ ಹೆಚ್ಚು ಶೂನ್ಯತೆಯನ್ನು ಹೊಂದಿರಲು ಸಾಧ್ಯ. ಒಂದು ಬಹುಪದೋಕ್ತಿ ಒಂದಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಅಲ್ಲಿ ಮಹತ್ತಮ ಘಾತಾಂಕ 2 ಇದ್ರೆ 2 ಶೂನ್ಯತೆ ಹೊಂದಿರುತ್ತೆ. ಮಹತ್ತಮ ಘಾತಾಂಕ 3 ಇದ್ರೆ 3 ಶೂನ್ಯತೆ ಹೊಂದಿರುತ್ತೆ. ಮಹತ್ತಮ ಘಾತಾಂಕ 4 ಇದ್ರೆ 4 ಶೂನ್ಯತೆಯನ್ನು ಹೊಂದಿರುತ್ತೆ. ಈ ರೀತಿಯಾಗಿ ಒಂದು ಬಹುಪದೋಕ್ತಿ ಶೂನ್ಯತೆಯನ್ನು ನಾವು ಇಲ್ಲಿ ಈ ರೀತಿಯಾಗಿ ಕಂಡುಹಿಡಿತಾ ಹೋಗಬಹುದು. ಈಗ ಈ ಅಭ್ಯಾಸ 4.2 ಅಭ್ಯಾಸ 4.2 ಕೆಲವೊಂದು ಬಹುಪದೋಕ್ತಿ ಶೂನ್ಯತೆಯನ್ನು ಹೇಗೆ ಕಂಡುಹಿಡಿಯಬೇಕು ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಮೇನ್ ಕ್ವಶನ್ ನಂಬರ್ 1, ಎಕ್ಸ್ ನ ಬೆಲೆಯು
ಎಕ್ಸ್ ನ ಬೆಲೆಯು ಈ ಕೆಳಗಿನಂತಿದ್ದಾಗ ಬಹುಪದೋಕ್ತಿ ಐದು ಎಕ್ಸ್ ಮೈನಸ್ 4x² ಪ್ಲಸ್ 3ರ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ, ಅಭ್ಯಾಸ 4.2ರಲ್ಲಿ ಒಂದನೇ ಮೇನ್ ಪ್ರಶ್ನೆ ಅಲ್ಲಿ ಎಕ್ಸ್ ನ ಬೆಲೆಯು ಕೆಳಗಿನಂತಿದ್ದಾಗ, ಅಂದ್ರೆ ಇಲ್ಲಿ ಕೆಲವೊಂದು ಎಕ್ಸ್ ನ ಬೆಲೆ ಕೊಟ್ಟಿದ್ದಾರೆ, ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ. 5x ಮೈನಸ್ 4x² ಪ್ಲಸ್ 3ರ ಬೆಲೆಯನ್ನು ಕಂಡುಹಿಡಿದು ಕೊಟ್ಟಿದ್ದಾರೆ. ಇಲ್ಲಿ ಒಂದನೇ ಲೆಕ್ಕ x is equal to 0, ಎರಡನೇ ಲೆಕ್ಕ x is equal to -1, ಮೂರನೇ ಲೆಕ್ಕ x is equal to 2. ಈಗ ನೋಡಿ, x ನ ಬೆಲೆಯು ಕೆಳಗಿನಂತಿದ್ದಾಗುತ್ತೆ. p of x is equal to ಇದನ್ನ ನೋಡಿ ಏನ್ ಮಾಡ್ಬೇಕು ನಾವು, ಈ ಬಹುಪದೋಕ್ತಿ ಬರ್ಕೊಡ್ಬೇಕಾಗುತ್ತೆ. ಬಹುಪದೋಕ್ತಿ p of x ಚರಾಕ್ಷರ x ಇರೋದ್ರಿಂದ p of x is equal to 5x ಮೈನಸ್ 4x² ಪ್ಲಸ್ 3. ಎಷ್ಟು? ಒಂದನೇ ಲೆಕ್ಕ p of x ಇದೆ 0 ಇದೆ, x ಕಡೆ 0, x is equal to 0 ಆದ್ರೆ x ಕಡೆ 0 ಕೊಟ್ಟರೆ 5 into 0 ಮೈನಸ್ 4 into 0 ಹೋಲ್ ಸ್ಕ್ವೇರ್ ಪ್ಲಸ್ 3. 5 into 0 x ಕಡೆ 0 ಮೈನಸ್ 4 into 0 ಸ್ಕ್ವೇರ್ ಪ್ಲಸ್ 3. ಯಾವುದೇ ಸಂಖ್ಯೆ ಜೊತೆಗೆ 0 ತಗೊಳ್ಸಿರಿ, ನಿಮ್ಮ ಹತ್ರ ಬರ್ತಾ ಹೋಗುತ್ತೆ, 0 ಬರ್ತಾ ಹೋಗುತ್ತೆ. 5 into 0 is equal to 0 ಮೈನಸ್ 4 ಸ್ಕ್ವೇರ್, 0 ಸ್ಕ್ವೇರ್ ಅಂತ ಹೇಳಿದ್ರೆ 0ನೇ ಆಗುತ್ತೆ. 0 into 4 ಮತ್ತೆ 0 ಬರ್ತಾ ಹೋಗುತ್ತೆ ಪ್ಲಸ್ 3. ಈಗ 0 3ಕ್ಕೆ 0 ಸೇರಿಸಿದ್ರೆ 3 ಬರ್ತಾ ಹೋಗುತ್ತೆ. ಅದರಿಂದ p of 0ಯ ಬೆಲೆ ಎಷ್ಟಾಗುತ್ತೆ? 3 ಬರ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ p of x is equal to 5x ಮೈನಸ್ 4x² ಪ್ಲಸ್ 3. ಎಷ್ಟು? p of x ನ ಬೆಲೆ ಎರಡನೇ ಲೆಕ್ಕ -1 ಇದೆ, p of